ಮತ್ತು ಈಗಾಗಲೇ ಉದ್ಘಾಟನೆ ಬಗ್ಗೆ ಮತ್ತು ಸ್ಕೀಮ್ ಬಗ್ಗೆ ಮಾನ್ಯ ಅಧ್ಯಕ್ಷರೆಲ್ಲ ಹೇಳ್ತಾರೆ. ನಾನು ಇಷ್ಟೇ ಹೇಳಕ್ ಬಯಸ್ತೀನಿ, ಈಗೇನು ಸುಮಾರು 1200 ಸೊಸೈಟಿ ಅದಾವು. ತಾವೆಲ್ಲ ಆಡಳಿತ ಮಂಡಳಿ ಸದಸ್ಯರು ಸಿಬ್ಬಂದಿ ವರ್ಗ ಕೂಡಿ ಸುಮಾರು ನೀವು 12,000 ಜನ ಅಂದ್ರೆ ನಮ್ಮ ಬ್ಯಾಂಕಿಗೆ ಒಂದು ಬೆನ್ನೆಲುಬಾಗಿ ನಿಂತಿದ್ದೀರ. ನೀವು 12,000 ಜನ ಏನ್ ಅದಿರಲ್ಲ, ನೀವ ನಮ್ಮ ಬ್ಯಾಂಕಿಗೆ ಅಂದ್ರೆ ಯಾವುದೇ ಒಂದು ಮನಿ ಕಟ್ಟಬೇಕಂದ್ರೆ ಒಂದು ಬಿಲ್ಡಿಂಗ್ ಕಟ್ಟಬೇಕಂದ್ರೆ ತಳದಾಗ ಹೆಂಗ್ ಪಾಯ ಗಟ್ಟಿಯಾಗಿ ಹಾಕೋದು ಬರ್ತಲ್ಲ, ಕಲ್ಲು ಹಾಕಿ ಸಿಮೆಂಟ್ ಹಾಕಿ ಗಟ್ಟಿಯಾಗಿ ಏನ್ ಪಾಯ ಗಟ್ಟಿ ಆತಂದ್ರೆ ಮುಂದೆ ಬಿಲ್ಡಿಂಗ್ ಗಟ್ಟಿ ಆಗ್ತದೆ. ಅದಕ್ಕೆ ನೀವೆಲ್ಲ ನಮ್ಮ ಬ್ಯಾಂಕಿಗೆ ದೊಡ್ಡ ಪಾಯ ಇದ್ದಂಗೆ. ಯಾಕಂದ್ರೆ ನೀವು ಎಷ್ಟು ಗಟ್ಟಿಯಾಗಿ ಇರ್ತೀರಿ ಅಷ್ಟು ಬ್ಯಾಂಕ್ ನಮ್ಗೆ ಗಟ್ಟಿ ಇರ್ತೈತಿ. ನೀವು 12,000 ಮಂದಿ ಗಟ್ಟಿಯಾಗಿದ್ರೆ ಸಾಕ. ಯಾಕಂದ್ರೆ ರಾಜಕಾರಣದಾಗ ನೀವೆಲ್ಲ ನೋಡ್ತೀರಿ, ಈಗ ಅಪಪ್ರಚಾರ ಮತ್ತೊಂದು ಮಾಡ್ತಾರ ರಾಜಕಾರಣದಾಗ. ಅದೆಲ್ಲ ದೇಶದೊಳಗೆ ನಡಿತೈತಿ, ಎಲ್ಲಕ್ಕ ನಡಿತೈತಿ. ಅದನ್ನ ಭಾಳ ನೀವು ತಲೆ ಕೆಡಿಸ್ಕೊಬೇಡ್ರಿ, ನಾವು ತಲೆ ಕೆಡಿಸ್ಕೊಲ್ಲ. ನಮ್ಮ ಬ್ಯಾಂಕ್ ಲೆಕ್ಕ ಪತ್ರ, ಕಾಗದ ಪತ್ರ, ವ್ಯವಹಾರ ಕಾನೂನು ಪ್ರಕಾರ ಎಲ್ಲ ಮಾಡ್ಕೊತ ಹೋಗ್ತದ. ನೀವು ಗಟ್ಟಿಯಾಗಿ ನಿಂತ್ರೆ ನಮ್ಮ ಬಿಲ್ಡಿಂಗ್ ಗಟ್ಟಿಯಾಗಿರ್ತೈತಿ. ತಾವು ಸಿಬ್ಬಂದಿ ವರ್ಗದವ್ರು ಎಲ್ಲರೂ ಪ್ರಾಮಾಣಿಕವಾಗಿ ಎಲ್ಲ ಕೆಲಸ ಮಾಡ್ಬೇಕು. ತಾವೆಲ್ಲ ಏನೇನ್ ವಿಚಾರನ ತಾವೆಲ್ಲ ಕೆಲವೊಂದು ಕಾರ್ಯದರ್ಶಿಗಳು ಮತ್ತೆ ಕೆಲವೊಂದೆಲ್ಲ ಚೇರ್ಮನ್ ಎಲ್ಲ ವಿಷಯನ ತಾವು ಮಾನ್ಯ ಅಧ್ಯಕ್ಷರ ಗಮನಕ್ಕೆ ಮತ್ತು ಆಡಳಿತ ಮಂಡಳಿ ಗಮನಕ್ಕೆ ಎಲ್ಲ ತಂದಿದ್ದೀರ. ಬಹಳ ಪ್ರಾಮಾಣಿಕವಾಗಿ ದೇವರು ಸರಿಯಾಗಿ ಕರೆಕ್ಟಾಗಿ ಕೆಲಸ ಮಾಡ್ತೀವಿ. ತಾವೆಲ್ಲರೂ ಇಷ್ಟ ನಮ್ಮ ಈ ಬ್ಯಾಂಕಿನ ಮ್ಯಾಗ ತಾವೊಂದು ವಿಶ್ವಾಸ ಇಟ್ಕೊಂಡು ಹೋಗ್ರಿ. ಯಾಕಂದ್ರೆ ನೀವೆಲ್ಲರೂ ಕೂಡಿ, ಯಾಕಂದ್ರೆ ಈ ಚುನಾವಣೆ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು, ಅಣ್ಣಾಸಾಹೇಬ್ ಜೊಲ್ಲೆ ಅವರು, ನಾವು ನೇತೃತ್ವದಲ್ಲಿ ಚುನಾವಣೆ ಮಾಡಿ ನೀವು 5 ವರ್ಷಕ್ಕೆ ಈ ಆಡಳಿತ ಮಂಡಳಿ ನಡೆಸ್ರಿ ಅಂತೇಳಿ ನಮ್ಮ ಕಡೆ ಕೊಟ್ಟಿದ್ದೀರ. 5 ವರ್ಷ ಲೆಕ್ಕದಾಗ ಏನಾರು ತಪ್ಪಿತಂದ್ರ ನೀವು ಎಲ್ಲಿ ಬೇಕಾದ್ರೆ ಬಂದ್ ನಿಂತು ನಮ್ಮನ್ನ ಕೇಳ್ಬೋದು, ಎಲ್ಲಾರು ತಪ್ಪಿತಂದ್ರ. ಯಾಕಂದ್ರೆ ರಾಜಕಾರಣದಾಗ ಆರೋಪಗಳು ಮಾಡೇ ಮಾಡ್ತಾವ್ರು. ಯಾಕಂದ್ರೆ ಬಹಳ ಮಂದಿಗೆ ಏನಾಗಿತ್ತಂದ್ರ ಸ್ವಲ್ಪ ತ್ರಾಸ ಆಗೈತ್ರಿ. ಯಾಕಂದ್ರೆ ಅಧಿಕಾರ ಬಿಟ್ಟು ಹೋದ ನಂತರ ಅಪಪ್ರಚಾರ ಮಾಡ್ತಾರ, ಅವರಾರ ಮಾಡ್ತಾರೋ ಅಥವಾ ಯಾರು ಮುಖಾಂತರ ಮಾಡ್ತಾರ. ಅದನ್ನ ನೀವು ದಯಮಾಡಿ ಯಾರು ಕಿವಿಗೆ ಹಾಕೋಬೇಡ್ರಿ. ಕಾಗದ ಪತ್ರದ ಲೆಕ್ಕ ಇರ್ತೈತಿ. ನೀವು ಬೇಕಾದಾಗ ಅಧ್ಯಕ್ಷರು ನಮ್ಮನ್ನು ಬಂದು ಕೇರ ನಾವು ದೇವ್ರ ಸರಿಯಾಗಿ ಉತ್ತರ ಕೊಡ್ತೀವಿ. ಈ ಕೆಲವೊಂದ್ ಜನ ಎಲ್ಲರೂ ಹೇಳ್ತಾರೆ, ಯಾಕಂದ್ರೆ ಬ್ಯಾಂಕಿನ ಪ್ರತಿಯೊಂದು ವಿಚಾರದಾಗ ಪ್ರೆಸ್ ಕಾನ್ಫರೆನ್ಸ್ ಬಲ್ಚಂದ್ ಜಾರಕಿಹೊಳಿ ಇರ್ತಾರೋ, ಎಲ್ಲಾ ಮೀಟಿಂಗ್ದಾಗ ಬಲ್ಚಂದ್ ಇವ್ರಿಗೇನ್ ಸಂಬಂಧ ತಿದ್ದು ಅನ್ನಕತ್ರ. ಅದಕ್ಕೆ ನಿಮ್ಗೆ ಹೇಳ್ತೀನಿ, ನಾನು ಬಹಳ ವಿಡಿಯೋದಾಗ ಎಲ್ಲ ಹೇಳಿದಿನ. 1996ನೇ ಇಸ್ವಿಂದ ಬಡದಾಡಿ 29 ವರ್ಷಕ್ಕೆ ಬ್ಯಾಂಕ್ ಹಿಡ್ಕೊಂಡ್ ಕೂತಿದ್ದು ನೀವೆಲ್ಲಾ ಕೊಟ್ಟಿದ್ದೀರಿ. ಮತ್ ನಾವು ನಡೆಸ್ಬೇಕಲ್ಲ. ನಾಳೆ ಏನಾರು ತಪ್ಪಾರ ನೀವು ನಮ್ಮನ್ನ ಕೇಳ್ತೀರ. ಅದಕ್ಕೆ ಕೆಲವೊಮ್ಮೆ ಇವ್ರಿಗೇನ್ ಸಂಬಂಧ ಅಲ್ಲ, ನನಗೂ ಸಂಬಂಧ ಐತಿ. 5 ವರ್ಷ ನಾ ಬ್ಯಾಂಕ್ ನಡ್ಸಾವನ, ಪ್ರತಿ ಪ್ರೆಸ್ ಕಾನ್ಫರೆನ್ಸ್ನಾಗ ಇರಾವ, ಮೀಟಿಂಗ್ನಾಗ ಇರಾವ. ಮತ್ ಯಾರು ಹೋಗೋರಿ ಬೇಕಾದ್ ಮಾಡ್ರಿ, ನಾ ತಲೆ ಕೆಡ್ಸ್ಕೋದಲ್ಲ. ಅಂದ್ರೆ ಈಗೆಲ್ಲ ಚಾಲೋ ಆಗಿದೆ. ಯಾಕಂದ್ರೆ ನಾಳೆ ಈಗ ನೋಡ್ರಿ ನೀವ ತಪ್ಪಾರ ಬಿಡ್ತೀರಿ, ಮತ್ತೇನ್ರಿ ನೀವೆಲ್ಲ ಕೂಡಿ ದೊಡ್ಡ ದೊಡ್ಡ ಭಾಷಣ ಮಾಡಿ ಅಧಿಕಾರ ತಗೊಂಡ್ರಿ ಅಂತೀರಿ. ಅದಕ್ಕೆ ನಾನು ಮತ್ತೆ ಅಣ್ಣಾಸಾಹೇಬ್ ಜೊಲ್ಲೆ ಅವ್ರು ಅಗದಿ ಪಾಪ ಪ್ರತಿಯೊಂದು ಲೆಕ್ಕ ಹಾಕಿ ನಡ್ಸತ್ತಾರ. ನಮ್ಮ ಆಡಳಿತ ಮಂಡಳಿ ಡೈರೆಕ್ಟ್ ಎಲ್ಲರೂ ನಮ್ಗೆ ಸಪೋರ್ಟ್ ಕೊಡತ್ತಾರ. ಮತ್ ಪ್ರತಿಯೊಂದು ಎಲ್ಲೂ ತಪ್ಪು ಬರಲ್ಲ, ಎಲ್ಲಾ ನೋಡ್ಕೊತ ಹೊಂಟಿದ್ವು. ಅದಕ್ಕೆ ದಯಮಾಡಿ ನೀವಷ್ಟು ಗಟ್ಟಿಯಾಗಿರ್ರಿ. ನಾವು ಅಗದಿ ಹೇಳಿದ್ವು, ಅಣ್ಣಾಸಾಹೇಬ್ ಜೊಲ್ಲೆ ಅವ್ರು ಹೇರ 5 ವರ್ಷ ಒಳಗೆ ಈ 10,000 ಕೋಟಿ ಡಿಪಾಸಿಟ್ ಮಂಗಳೂರು DCC ಬ್ಯಾಂಕ್ 100 ಕೋಟಿ ಲಾಭದ ರೆಕಾರ್ಡ್ ನಾವು ಮುರಿನೋ ಅಂತ ಹೇಳಿದ್ವು. ಯಾಕಂದ್ರ ನೀವೆಲ್ಲಾ ನೋಡ್ರಿ, ನಮಗ್ ಬರೀ ಯಾವ್ದೋ ಒಂದ್ ಮನುಷ್ಯ ತಪ್ಪು ಮಾಡ್ತಾರೆ, ಯಾವ್ದೋ ಒಂದ್ ತಪ್ಪಾಗಿದ್ನ ಹೆಸರು ತೋರ್ಸ್ತಾರ. ಈಗ ನಾ ಬೆಳಗಾವ್ ಹಾಲು ಒಕ್ಕೂಟ 0 ಇದ್ದದ್ದು ಹೋದ್ಸಲ 13 ಕೋಟಿ ಲಾಭ ಮಾನ್ಯ. ಅದನ್ನ ಯಾರು ಹೇಳುದಿಲ್ಲ, ಒಟ್ಟ ಮಾತಾಡುದಿಲ್ಲ, ಅದನ್ನ ಗಪ್ಪ ಇರ್ತಾರ. ಇದು ಸಲ ರಗಡ್ ಲಾಭ ಮಾಡ್ತಾನ, ಅದನ್ನ ಒಟ್ಟ ಹೇಳುದಿಲ್ಲ. ಈ ಮನುಷ್ಯ ಆಗ್ಲೇ ತಪ್ಪು ಮಾಡುದು ಯಾವ್ದಾರ ಒಂದು 20 ವರ್ಷ 25 ತಪ್ಪಾಗಿದ್ದು ಆ ತಪ್ಪನ್ನ ಸುಧಾರಿಸಿ ಮಾಡ್ಕೊಳಕ ನಾ ಅಧ್ಯಕ್ಷರಿಗೆ ಹೇಳಿದ್ದೇನೆ. ನಮ್ಮ ಯಾವಾರ ಶುಗರ್ ಫ್ಯಾಕ್ಟ್ರಿ ಮತ್ತೊಂದ್ ಏನಿತ್ತಂದ್ರ ನಾವು ರೊಕ್ಕ ಕಟ್ತಿಲ್ಲ ಅಂದ್ರ ನೀವು ಸವಾಲ್ ಮಾಡ್ರಿ ತಗೋರಿ ಅಂತ ಹೇಳ್ಬಿಟ್ಟಿದ್ದೇನೆ, ಆಕ್ಷನ್ ಮಾಡಿಬಿಡ್ರಿ ಅಂತ ಹೇಳಿದ್ದೇನೆ. ಅದಕ್ಕೆ ಯಾರು ಕಟ್ತಿಲ್ಲ ಹೇಳೇ ಬಿಟ್ಟಿದ್ದೇನೆ. ನೀವು ಅವ್ರು ಯಾವಾಗ ಆಡಳಿತ ಮಾಡಿದವ್ರು ಆಕ್ಷನ್ ಮಾಡಿ ತಗೋರಿ 33 ಕೋಟಿ ರೊಕ್ಕ ಕಟ್ಟಕ್ ಆಗ್ಲಿಲ್ಲ ತಗೋರಿ ಅಂತ ಹೇಳಿದ್ದೇನೆ. ಅದಕ್ಕೆ ಸರಿ ಮಾಡ್ಕೊಂಡ್ ಒಂದು ಶುಗರ್ ಫ್ಯಾಕ್ಟ್ರಿ ಸಲ ಎಲ್ಲಾನು ಸಮಸ್ಯೆ ಆಗದಾವ. ಒಂದೊಂದು ಎಲ್ಲ ಸರಿ ಮಾಡ್ಕೊತ ನಾವ್ ಹೇಳಿದ್ವು. ಮಾರ್ಚ್ 31 ಅಣ್ಣಪ್ಪ ಅಂತ ಹೇಳಿ ಬಡ್ಡಿ ಅಸಲ ಸ್ವಲ್ಪ ತುಂಬಿಸ್ಕೊಂಡ್ ಜಕ್ಕೊಂಡ್ ಹೋಗೋದಿರ್ತೈತೆ. ಪೂರ್ತಿ ನಾವು ಜಗ್ಗಾಕೋರ ಹಗ್ಗ ಹರಿತಂದ್ರ ಬ್ಯಾಂಕಿಗೂ ತ್ರಾಸ ಆಗ್ತೈತಿ, ಶುಗರ್ ಫ್ಯಾಕ್ಟ್ರಿಗೂ ತ್ರಾಸ ಆಗ್ತಾವ. ಅದಕ್ಕೆ ಎಲ್ಲಾರನು ಹಿಡ್ಕೊಂಡ್ ಮಾಡ್ಕೊಂಡ್ ಹೋಗ್ಬೇಕು ಸಮಾಧಾನ. ಯಾಕಂದ್ರೆ ಇಬ್ರು ಅಂದ್ರ ಗೆಲ್ಬೇಕು, ಇಬ್ರು ಮೇಂಟೈನ್ ಮಾಡ್ಕೊಂಡ್ ಹೋಗ್ಬೇಕು. ಹಿಂಗೆಲ್ಲ ಬಹಳ ಶುದ್ಧವಾಗಿ ನಡ್ಸತ್ತು. ಮತ್ ಅಣ್ಣಾಸಾಹೇಬ್ ಜೊಲ್ಲೆ ಅವ್ರು ಬಹಳ ಅಧ್ಯಕ್ಷನ ಮುರುಗೋಡ್ ಮಾಂತನ ಆಶೀರ್ವಾದ ಚಲೋ ಅಧ್ಯಕ್ಷಕಾರ. 1 ರೂಪಾಯಿ ಮಾರವಾಡಿ ಇದ್ದಂಗ ಅದಾರ ಅವ್ರ ಅಗದಿ ಕೆಟ್ಟ 1 ರೂಪಾಯಿ ಲೆಕ್ಕ ಹಾಕಿ ನಡೆಸ್ತಾರೋ, ಒಟ್ಟ ಬಿಡುದಿಲ್ಲ. ಬ್ಯಾಂಕ್ ಬಹಳ ಮುರುಗೋಡ್ ಮಾಂತನ ಆಶೀರ್ವಾದದಿಂದ ನಿಮ್ಮೆಲ್ಲರೂ ಬಹಳ ಉನ್ನತ ಮಟ್ಟಕ್ಕೆ ಬೆಳಿತೈತಿ. ನೀವೆಲ್ಲರೂ ದಯಮಾಡಿ ನಮ್ಮ ಮ್ಯಾಗ ಭರೋಸೆ ಇಟ್ಕೊರಿ. ಒಟ್ಟ ಅಪಪ್ರಚಾರಕ್ಕೆ ಕಿವಿ ಕೊಡಬೇಡ್ರಿ. ನಾವು ಕರೆಕ್ಟ್ ಆಗಿ ನಡೆಸ್ತೀವಿ. ಯಾ ರೈತರಿಗೂ ಅನ್ಯಾಯ ಕೊಡುದಿಲ್ಲ, ಯಾ ಗ್ರಾಹಕರಿಗೆ ಅನ್ಯಾಯ ಕೊಡುದಿಲ್ಲ, ಯಾ ನೌಕರರಿಗೆ ಅನ್ಯಾಯ ಕೊಡುದಿಲ್ಲ. ನಾವು ದೇವ್ರ ಸರಿಯಾಗಿ ನಡೆಸ್ತೀವಿ. ಆ ಕಾರ್ಯದರ್ಶಿ ಮತ್ತು ಸಿಬ್ಬಂದಿಗಳಿಗೆ ಒಂದು ಇನ್ಶೂರೆನ್ಸ್ ಇದೆ. ಮತ್ತು ಅದೇ ರೀತಿ ನಮ್ಮ ಟ್ಯಾಕ್ಸ್ ಸೊಸೈಟಿ ಡೈರೆಕ್ಟರ್ಸ್ಗೆ ಮತ್ತು ಸಿಬ್ಬಂದಿಗಳು ಸಾಲದಲ್ಲಿ 1% ರಿಬೇಟ್ ಕೊಡುವಾಗ ಅಂದರೆ ಒಂದು ಅಟ್ಯಾಚ್ಮೆಂಟ್ ಇದೆ. ನಮ್ಮ ಸೊಸೈಟಿಯಿಂದ ನಾವು DC ಬ್ಯಾಂಕ್ ಅದ, DC ಬ್ಯಾಂಕ್ ಇರಬೇಕು ಈ ಪ್ರಕಾರ. ಯಾಕಂದರೆ ಈಗಾಗಲೇ ನೋಡ್ರಿ ಅವ್ರ ಮುಖಾಂತರ ನಾವು ಅಗ್ರಿಕಲ್ಚರ್ ಲೋನ್ 3,700 ಕೋಟಿ ರೂಪಾಯಿ ಕೊಟ್ಟಿದ್ದೆವು. ಈಗ ನೇರವಾಗಿ ನಾವು 1700-1800 ಕೋಟಿ ನಮ್ಮ ಶುಗರ್ ಫ್ಯಾಕ್ಟ್ರಿಗಳಿಗಿರ್ಬೋದು ಅಥವಾ ನಾನ್ ಅಗ್ರಿಕಲ್ಚರ್ ಲೋನ್
ಕೆಲವೊಂದು 2,000 ಕೋಟಿ ಇರ್ಬೋದು. ಇಟ್ಟು ಕೊಡೋದಲ್ದನ 3,700 ಕೋಟಿ ಕೊಟ್ಟಿದ್ದೀವಿ. ಇನ್ನು ಮುಂದಿನ ಕೂಡ ನಾವು ಅದು ಪ್ರಾಮಾಣಿಕವಾಗಿ 100% ನಮಗೆ ರಿಕವರಿ ಅದ. ಮತ್ತು ಇದನ್ನು ಕೂಡ ಪ್ರಾರಂಭ ಮಾಡ್ತೀವಿ. ಇದು ಪ್ರಥಮ ನಮಗೆ ರಾಜ್ಯದಲ್ಲೇ ದೇಶದಲ್ಲಿ ವಿನೂತನ. ಅಲ್ಲ, ಅದೇ ಹೇಳಾಗಿದೆ. ರೆವೆನ್ಯೂಕ್ಕಿಂತನೂ ಒಂದು ಟರ್ನ್ ಓವರ್ ನೋಡಿ, ಯಾರಿಗಾದ್ರೂ ನಾವು ಸಾಲ ಕೊಡೋರು ಇರ್ತೀವಿ. ನಮ್ಮಲ್ಲಿ ಬ್ಯಾಂಕಿಗೆ ಬಂದರೂ ಕೊಡ್ತೀವಿ, ಅಲ್ಲಿ ಆದ್ರೂ ಕೊಡ್ತೀವಿ. ಅದೇ ನಮ್ಮ ಸೊಸೈಟಿ ಮುಖಾಂತರ ಹೋಗಿ ಅವ್ರಿಗೂ ಕೂಡ ಸ್ವಲ್ಪ ಇನ್ಕಮ್ ಆದ, ಅವ್ರಿಗೂ ಕೂಡ ಇದೆ. ನಮ್ಮದು ಕೊಟ್ಟದ ಅಡ್ಮಿನಿಸ್ಟ್ರೇಷನ್ ಕಾಸ್ಟ್ ಉಳಿತದೆ. ಯಾಕಂದ್ರೆ ನಮ್ಮ ಸಿಬ್ಬಂದಿ ಯಾರು ಇನ್ವಾಲ್ವ್, ನಮ್ಮ ಸ್ಯಾಂಕ್ಷನ್ ಬರ್ತದೆ ಕೊಡ್ತೀವಿ, ಅವರಿಂದ ಸಾಲ ಬಿಡುಗಡೆ ಮಾಡ್ತಾರೆ, ಅವರಿಂದ ವಸೂಲಿ ಮಾಡ್ತಾರೆ. ಅಂದರೆ ಈ ಪ್ರಕಾರವಾಗಿ ವಿನ್-ವಿನ್ ಸಿಚುವೇಶನ್ ಅದ. ಈಗ ನೀವು ರಾಷ್ಟ್ರೀಕೃತ ಬ್ಯಾಂಕ್ ಥರ ಮಾಡ್ತಾ ಇದ್ದೀವಿ, ಡಿಜಿಟಲ್ ಪೇಮೆಂಟ್ ಎಲ್ಲ ಮಾಡ್ತಾ ಇದ್ದೀವಿ, ಎಲ್ಲ ಡಿಜಿಟಲೈಸೇಷನ್ ಮಾಡ್ತಾ ಇದ್ದೀವಿ. ಬಹುತೇಕ ಮಾರ್ಚ್ವರೆಗೆ ಅಂದರೆ ಏಪ್ರಿಲ್ವರೆಗೆ ಎಲ್ಲ ಡಿಜಿಟಲೈಸೇಷನ್ ಆಗ್ತದೆ. ಮೊನ್ನೆ ತಾವು ಏನು ಅಪಪ್ರಚಾರ ಮಾಡ್ತಾ ಇದ್ದಾರೆ, ಅವ್ರಿಗೆ ಕಾನೂನಾತ್ಮಕವಾದಂತ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು. ಆದ್ರೂ ಸಹ ಅಲ್ಲೆಲ್ಲಿ ಏನಂತಂದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅದನ್ನ ಮುಂದಿಟ್ಕೊಂಡು DCC ಬ್ಯಾಂಕ್ ಬಗ್ಗೆ ಅಪಪ್ರಚಾರ ಮುಂದುವರೆದಿದೆ. ಏನಾದ್ರೂ ಏನಾದ್ರೂ ಕಠಿಣವಾದಂತ ಆಕ್ಷನ್ ಮಾಡ್ತೀವಿ ಮಾಡೋಣ. ಇನ್ನು ಭಾಳ ಇದು ಒಂದು ಬ್ಯಾಂಕ್ ಅಂದ್ರೆ ಸೆನ್ಸಿಟಿವ್ ಮ್ಯಾಟ್ರ್. ನಾವೊಂದು ಹೇಳೋದು ಅವ್ರು ನೋಡ್ರಿ, ಅವ್ರು ಹೇಳಿದ್ದು ಯಾರು ಕೇಳಾಕದಾರ ಹೇಳಿ. ಯಾಕಂದ್ರೆ ದಿವ್ಸಿಗೆ 20 ಕೋಟಿಲಿ ಡಿಪಾಸಿಟ್ ನಮ್ಗೆ ಬರ್ತಾ ಇದೆ. ಈಗ ನಾ ಮೊನ್ನೆ ಹೇಳಿದ್ನ 500 ಕೋಟಿ ಆಯ್ತು, ಇವತ್ತು 540 ಕೋಟಿ ಆಗ್ಯದ. 8 ದಿವಸ ಬರೀ 4 ದಿವಸನೇ. ಅದ್ರಾಗ ಮತ್ತೆ 2 ಸುಟಿ ಬಿಟ್ಟು ಅಂದ್ರೆ ಎಲ್ಲಿಯೂ ಡೆವಲಪ್ಮೆಂಟ್ ಎಲ್ಲೂ ನಿಂತಿಲ್ಲ. ಯಾರೂ ವಿಶ್ವಾಸನ ಕಳ್ಕೊಂಡಿಲ್ಲ ನಮ್ಮ ಬ್ಯಾಂಕಿನ ಮೇಲೆ ಅಥವಾ ಇದ್ರ ಮೇಲೆ. ಅವರೆಲ್ಲರೂ ಮತ್ತು ಅಪಪ್ರಚಾರ ಮಾಡೋರು ಅವ್ರದ್ದು ಒಂದು ಇದಿರ್ತ ಅವ್ರವ್ರು ಮಾಡ್ಕೋತ ಬರಲ್ಲ. ಅವ್ರಿಗೆ ಅದಕ್ಕೆ ನಾವು ಇದು ಮಾಡ್ಬೇಕ್ರ ಅದು ಡೆವಲಪ್ಮೆಂಟ್ ಮೂಲಕ ಉತ್ತರ ನಮ್ಮ ತಾವು ಭಾಷಣದಲ್ಲಿ ಒಂದು ವಿಷಯ ಪ್ರಸ್ತಾಪ ಮಾಡಿದ್ದೀವಿ. ಈ ಅಪಪ್ರಚಾರದಿಂದ ಒಂದಿಷ್ಟು ಡಿಪಾಸಿಟ್ ಸಮಸ್ಯೆ ಆಯಿತು. ಬಟ್ ಈಗೆಲ್ಲ ಅಲ್ಲ, ಹಿಂದೆ ಅಂದ್ರೆ ನಾವು ಯಾರೂ ಬೋರ್ಡ್ ಇದ್ದಿದ್ದಿಲ್ಲ ಅವಾಗ ಇಲೆಕ್ಷನ್ ಟೈಮ್ನಲ್ಲಿ. ನವಂಬರ್ 10 ನಾವು ಚಾರ್ಜ್ ಏನು ತೊಗೊಂಡಿವ್ರಿ. ಅಲ್ಲಿಂದ ಸತತವಾಗಿ ನಮಗೆ ಏರ್ಕೋತಾ ಇರೋದು. ಅಂದ್ರೆ ಬರೀ ಮೂರು ತಿಂಗಳ 10 ದಿವಸದಲ್ಲಿ ನೋಡಿ, 544 ಕೋಟಿ ಇವತ್ತಿಗೆ ಅಂದ್ರೆ 12ನೇ ತಾರೀಕು ನಾವು ತೆಗೆದ್ರೆ 544 ಕೋಟಿ ಹೆಚ್ಚಾಗಿದೆ. ಈಗ ಇದಕ್ಕೆ ಒಂದು PKPS ಅವರು ಒಂದು ಡಿಮಾಂಡ್ ಇಟ್ಟಿದ್ರು ಕಳೆದ ಸಭೆಯಲ್ಲಿ. ಏನಂತಂದ್ರೆ ರೈತರ ಸಕ್ಕರೆ ಕಾರ್ಖಾನೆ ಬಿಲ್ಗಳನ್ನು PKPS ಮೂಲಕ ಪಾವತಿ ಮಾಡಿ ಅದು ಎಲ್ಲಿ ಸಾಧ್ಯ ಆದಲ್ಲಿ ಕೊಡ್ತೀವಿ ರೀ. ಎಲ್ಲೆಲ್ಲಿ ಅದು ಯಾರ್ಯಾರಿಗೆ ಹೆಂಗೆ ಅನುಕೂಲ ಇದೆ ಅಂತ ಕೊಡ್ತೀವಿ ನಾವು. ರೈತರದ್ದು ಅಲ್ಲಿ ಕನ್ಸಲ್ಟ್ ತೊಗೋತೀವಿ, ಅಥವಾ ಅವರಲ್ಲಿ ಫೈನಾನ್ಸ್ ಮಾಡಿದವ್ರು ಅವ್ರು ಅಲ್ಲಿ ಕೊಡ್ತಾರೆ, ಅದನ್ನು ಕೇಳ್ತೀವಿ. ಅದೇ ಎಲ್ಲನೇ ಏನು ಕೊಡೋಕೆ ಬರೋದಲ್ಲ. ಮತ್ತು ನಮಗೇನು ಪೂರ್ತಿಯಾಗಿ ನಾವು ಬ್ಯಾಂಕ್ ಇಲ್ಲೇ ಹಾಕಿರಪ್ಪ ಅಂತ ಹೇಳೋದು ಹಾಕೂ ಇಲ್ಲ. ಸಕ್ಕರೆ ಕಾರ್ಖಾನೆ ಅವರು ರಿಕ್ವೆಸ್ಟ್ ಮಾಡ್ಬೋದು. ಇಲ್ಲ, ಎಲ್ಲರೂ ತೊಗೊಂಡಿಲ್ಲ. ನೀವು ತಪ್ಪು ಕಲ್ಪನೆ ಅದ. ಎಲ್ಲರೂ ತೊಗೊಂಡಿಲ್ಲ. ನಮ್ಮಲ್ಲಿ ಎಲ್ಲರೂ ತಿರುಗಿ ಹೋಗಿದ್ದಾರೆ, ಎಲ್ಲ ಬೇರೆ ಬೇರೆ ಕಡೆ. ಈಗ ನಾವು ಮತ್ತೆ ಕರಿತಾ ಇದ್ದೀವಿ, ಅವ್ರಿಗೆ ಕೊಡ್ತೀವಿ ಹೋಗ್ತೀವಿ. ಈಗ ಒಂದು ಸ್ಟೇಜಲ್ಲಿ ಹೇಳಿ ಸರ್, ತಾವು ಎಲ್ಲರೂ ಭಾಗವಹಿಸೋಕ್ಕೂ ಕೂಡ ಒಂದು ಮಾತುಗಳು ಬರ್ತಾ ಇದೆ. ಅದೇ ರೀ, ಈಗ ಅವ್ರು ಏನು ಹೇಳತ್ತೀರಿ, ಇವ್ರಿಗೇನು DCC ಬ್ಯಾಂಕ್ ಸಂಬಂಧ ಪ್ರೆಸ್ ಕಾಮ್ ಇರ್ತಾರೆ ಅಲ್ಲೇ. ಅದಕ್ಕೆ ನಾನು ಹೇಳಿ ಮೊನ್ನೆ ಸತೀಶ್ ಜಾರಕಿಹೊಳಿ ನಾವು ಅನ್ನ ಸಬ್ಜೋಲೆ ನೇತೃತ್ವದ ನಮ್ದೊಂದು ಪ್ಯಾನೆಲ್ ಆರಿಸಿ ಬತ್ತು. ಸೊ ಎಲ್ಲ ಸಾಧಕ ನಾವು ನೋಡ್ಬೇಕಲ್ಲ ರೀ. ಅದಕ್ಕೆ ನಾ ಹೇಳಿ ಮುಂದೆ ಪ್ರೆಸ್ ಕಾನ್ಫರೆನ್ಸ್ನಾಗ ಇರಾವ, ಮೀಟಿಂಗ್ದಾಗೂ ಇರಾವ, ನೀವು ಏನಾರು ಮಾಡ್ಕೊರಪ್ಪ ಅಂತ. ಯಾಕಂದ್ರೆ ಅವ್ರು 5-6 ಮಂದಿನ ಕೇಳಿ ನಡ್ಸೋಕ್ಕಲ್ಲ. ಇಡೀ ಬೆಳಗಾವಿ ಜಿಲ್ಲಾದಾಗ ಸುಮಾರು 12,000 ಮಂದಿ ಡಿಪೆಂಡ್ ಆಗಿ ಬ್ಯಾಂಕ್ ಮ್ಯಾಗ ಥರ ನಡೆಸೋವ್ರಿ. ಗ್ರಾಹಕರು ಸಾಕಷ್ಟು ಜನ ಅದಾರೆ. ಸೊ ಈಗ ಅವ್ರು 4-5 ಮಂದಿ ಹೇಳ್ತಾರೆ, ಅವ್ರ ಮಾತು ಕೇಳಿ ಬಿಡೋಕ್ಕಾಗಲ್ಲ. ಅವರು ಕೂಡ ಎಲ್ಲ ಸಹಕಾರ ಸಂಘದಲ್ಲಿ ವಹಿಸ್ತಾರೆ ಅವರು ರೀ. ಈಗ ಅವ್ರು ಡೈರೆಕ್ಟ್ ಕೇಳೋದಿಲ್ರಿ, ಅವ್ರು ಥ್ರೂ ಕೇಳಕ್ಕೆ ಹಚ್ತಾರೆ ರೀ. ಅವರೆಲ್ಲ ಮಾಡಿದ್ದಾರೆ. ಅದಕ್ಕೆ ಬ್ಯಾಂಕಿನ ಚಲೋ ನಡೆಸ್ಬೇಕ್ರಿ. ನಾಳೆ ಏನಾರು ಹೆಚ್ಚು ಕಮ್ಮಿ ನಾಳೆ ಜನ ನಮ್ಮನೆಗೆ ನಿಮ್ದ ಪ್ಯಾನ್ ಗುಂಪಿತ್ತು. ಅದಕ್ಕೆ ನಾವು ಪ್ರತಿಯೊಂದ್ರಾಗ ಅನ್ನ ಸಬ್ಜೋಲಿ ನಾವು ಇನ್ವಾಲ್ವ್ ಆಗಿ ಪ್ರತಿಯೊಂದು ಪೈಸಾ ಟು ಪೈಸಾ ನೋಡ್ತೀರಿ. ಮತ್ತು ಎಲ್ಲ ಶುಗರ್ ಪ್ಯಾಕೆಟ್ ಮತ್ತೊಂದು ಲೋನನ್ನು ಕಾನೂನುಬದ್ಧವಾಗಿ ಕೊಟ್ಟಿದ್ದು ರೀ. ಅವ್ರು ಬೇಕಾದ ಸ್ಟೇಜ್ ಮ್ಯಾಗ ಬೇಕಾದ ಕಾಗದ ತೊಗೊಂಬರ್ರಿ. ಕಾನೂನುಬದ್ಧವಾಗಿ ಅದಾವು, ಏನೂ ಮೋಸ ಆಗಿಲ್ಲ, ಯಾರಿಗೂ ಹೇರಿಲ್ಲ ರೀ. ಅನ್ನ ಸಬ್ಜೋಲಿ ಅವ್ರು ಮತ್ತು 540 ಕೋಟಿ ಡಿಪಾಸಿಟ್ ಹೆಚ್ಚಾಗಿದೆ. ಮಾರ್ಚ್ ಎಂಡ್ ತಗ ಇನ್ನೂ ಜಾಸ್ತಿ ಹೋಗ್ತದೆ. ಬ್ಯಾಂಕ್ ಚಲೋ ನಡೆದೈತಿ. ಅದಕ್ಕೆ ಅಪಪ್ರಚಾರಕ್ಕೆ ಅಂದ್ರೆ ಯಾರು ಕಿವಿ ಕೊಡಬಾರ್ದತ್ತೆ ವಿನಂತಿ. ಅಂದ್ರೆ ಏನಾಗ್ತೈತ್ರಿ, ಈಗ ನಾವು 20 ವರ್ಷ ಅಧಿಕಾರದಾಗ ಇರ್ತೀನಿ. ಇವತ್ತು ನನಗೆ ಅಧಿಕಾರ ನನಗೆ ತ್ರಾಸ ಆಗ್ತೈತ್ರಿ. ಈಗ ಯಾರಾದ್ರೂ ಮಾಡಿಸ್ತಾರೋ, ಈಗ ಅವ್ರಿಗೆ ಹಿಂಗೆ ಹಾಕಿ ತ್ರಾಸ ಆಗಿ ಕೇಳಾಕತ್ತಾರ. ಅವ್ರಿಗೆ ಅಧಿಕಾರ ಕಳ್ಕೊಂಡಿದ್ದರಿಂದ ಅವರಿಗೆ ಅದು ಆಗೈತಿ. ಮತ್ತು ಒಳಗೆಲ್ಲ ಭಾಳ ಟೈಟ್ ಮಾಡಿದ್ದಾರೆ ಈಗ ಅಧ್ಯಕ್ಷರು. ಕೆಲವೊಂದು ತಾಲೂಕು ಒಳಗೆ ಭಾಳ ಟೈಟ್ ಆಗಿದ್ದಕ್ಕೂ ಅದನ್ನ ಬೇರೆ ಬೇರೆ ರೂಪದಲ್ಲಿ ಬರಾಕತ್ತವ್ರಿ. ಬ್ಯಾಂಕ್ ಮಾತ್ರ ತಮ್ಮ ಮುಖಾಂತರ ನಾ ಎಲ್ಲ ಗ್ರಾಹಕರಿಗೆ, ರೈತರಿಗೆ ನಾವು ವಿನಂತಿ ಇಷ್ಟ ಮಾಡ್ಕೋತೀನಿ. ಬ್ಯಾಂಕ್ ಬೆಸ್ಟ್ ನಡೆದಿದೆ, ಏನೂ ಸಮಸ್ಯೆ ಇಲ್ಲ. 5 ವರ್ಷದೊಳಗೆ ನಾವು ಏನು ಅನ್ಕೊಂತೀವಿ ಅಚೀವ್ಮೆಂಟ್ ಮಾಡ್ತೀವಿ. ಧನ್ಯವಾದ. ಅದು ಮುಖ್ಯ ಹೇಳ್ಬಿಡ್ರಲ್ಲ.